ತಿಂಗಳು ಆಯ್ತು ಅಂದ್ರೆ ಸಾಕು ಕರೆಂಟ್ ಬಿಲ್ ಮನೆ ಮುಂದೆ ಬಂದು ಬಿದ್ದಿರುತ್ತೆ. ಬಿಲ್ ಕೈಯಲ್ಲಿ ಹಿಡ್ಕೊಂಡು ನೋಡೋರಿಗೆ ಲಾಸ್ಟ್ ಮಂತ್ ಗಿಂತ ಸ್ವಲ್ಪ ಬಿಲ್ ಜಾಸ್ತಿ ಆಯ್ತು ಅಂದ್ರೆ ಅಯ್ಯೋ ಯಾಕೆ ಇಷ್ಟೊಂದು ಬಿಲ್ ಬಂತು ಅಂತ ತಲೆ ಕೆಡಿಸ್ಕೊಳ್ತಾರೆ. ಆದ್ರೆ ಗುಜರಾತ್ನ ನವಸಾರಿ ಜಿಲ್ಲೆಯ ಬಾರ್ತಾದ್ ಅನ್ನೋ ಪ್ರದೇಶದಲ್ಲಿ ವಾಸಿಸುತ್ತಿರುವ ಆದಿವಾಸಿ ಬುಡಕಟ್ಟು ಜನಾಂಗದವರಿಗೆ 30,000ದಿಂದ 90,000ವರೆಗೂ ಕೂಡ ಕರೆಂಟ್ ಬಿಲ್ ಕೊಡಲಾಗಿದೆ. ಕಳೆದ 10 ವರ್ಷಗಳಿಂದ ಕರೆಂಟ್ ಬಿಲ್ ಪಾವತಿ ಮಾಡಿಲ್ಲ ಅಂತ ಅಧಿಕಾರಿಗಳು ಏಕಾಏಕಿ 90,000ವರೆಗೂ ಕೂಡ ಬಿಲ್ ಕಟ್ಟುವಂತೆ ಹೇಳಿದ್ದಾರೆ. ನಗರ ಪ್ರದೇಶದಿಂದ ದೂರ ವಾಸಿಸುತ್ತಿರುವಂತ ಈ ಆದಿವಾಸಿ ಕುಟುಂಬಗಳಿಗೆ ಸರ್ಕಾರ ಕರೆಂಟ್ ಸೌಲಭ್ಯವನ್ನು ಕಲ್ಪಿಸಿತ್ತು. ಅದಾದ ನಂತರ ಇವರು ಕರೆಂಟ್ ಬಿಲ್ ಪಾವತಿ ಮಾಡಿರಲಿಲ್ಲ. ತುತ್ತು ಅನ್ನಕ್ಕೂ ಪರದಾಡುವ ಈ ಆದಿವಾಸಿಗಳಿಗೆ ಸಾವಿರಾರು ರೂಪಾಯಿ ಬಿಲ್ ಅನ್ನು ಕಟ್ಟಿ ಅಂತ ಅಧಿಕಾರಿಗಳು ಹೇಳ್ತಾ ಇರೋದ್ರಿಂದಾಗಿ ಇವರು ಕಂಗಾಲಾಗಿದ್ದಾರೆ. ಎಲ್ಲಿಂದ ಕೊಡೋದು ದುಡ್ಡು ಅಂತ ಇವರಿಗೆ ಯೋಚನೆ ಮಾಡ್ತಾ ಇದ್ದಾರೆ. ಗುಜರಾತ್ನ ನವಸಾರಿಯಲ್ಲಿ ಆಗಿರುವಂತಹ ಅಚಾತುರ್ಯ ಇದು. ಆದಿವಾಸಿಗಳು ಪಾಪ ಕರೆಂಟ್ ಬಿಲ್ ಅನ್ನ ಕಟ್ಟಿರಲಿಲ್ಲ, ಕಳೆದ 10 ವರ್ಷಗಳಿಂದ ಕೂಡ ಕಟ್ಟಿರಲಿಲ್ಲ. ಈಗ ಎಲ್ಲ ಬಿಲ್ಲನ್ನ ಬಾಕಿ ಚುಕ್ತವನ್ನ ಮಾಡೋಕೆ ಹೊರಟಂತಹ ಅಧಿಕಾರಿಗಳು 10 ವರ್ಷದ್ದು ಸೇರಿಸಿ ಬಿಲ್ಲನ್ನು ಕೊಟ್ಟು ಹೋಗಿದ್ದಾರೆ. 30,000, 40,000, 50,000, 90,000ವರೆಗೂ ಕೂಡ ಬಿಲ್ಲನ್ನು ಕೊಡಲಾಗಿದೆ. ಇದನ್ನ ನಾವು ಕಟ್ಟೋಕ್ಕಾಗಲ್ಲ, ಹೆಂಗೆ ಕಟ್ಟೋದು ಅಂತ ಹೇಳಿ ಬಿಲ್ ಹಿಡ್ಕೊಂಡು ಈಗ ಯೋಚನೆ ಮಾಡ್ತಾ ಕುಳಿತುಕೊಂಡಿದ್ದಾರೆ ಆದಿವಾಸಿಗಳು.